ಇದೇ ಹಾಲೆ ಮರದ ಕೆತ್ತೆ. ವರ್ಷಕ್ಕೊಂದ್ಸಲ ಕುಡಿದ್ರು ಸರ್ ನಮ್ಮ ಆರೋಗ್ಯ ದೃಷ್ಟಿಯಿಂದ ಬಹಳ ಬಹಳ ಒಳ್ಳೆಯದು. ಸಂಸ್ಕೃತಿಯ ಪ್ರತೀಕ ಇದು. ಈ ಕೆತ್ತೆಯನ್ನು ತುಂಡರಿಸಿದ್ರೆ ಒಂದು ರೀತಿಯಾದಂತಹ ಹಾಲು, ಔಷಧಿ ಗುಣ ಇರುವಂತಹ ಒಂದು ಮರ. ಯಾಕೆ ಅಮಾವಾಸ್ಯೆ ದಿವಸ ಕುಡಿಬೇಕು, ಬೇರೆ ದಿವಸ ಕುಡಿಬಾರ್ದು ಅಂತ ಕೇಳುವಂತ ಕೆಲವರು ಇರ್ತಾರೆ. ಈ ಮೆಂತೆ ಗಂಜಿಯನ್ನು ಕೂಡ ಇದರ ಜೊತೆಗೆ ಸೇವನೆ ಮಾಡಬೇಕು. ಆಟಿ ಕೆತ್ತೆ ಕಷಾಯ ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆರೋಗ್ಯಕ್ಕೆ ಸಹ ತುಂಬಾ ಎಫೆಕ್ಟ್ ಉಂಟು. ತುಳುನಾಡಿನ ಒಂದು ವಿಶೇಷ ಸಂಪ್ರದಾಯ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೇಶವರಾಜ್, ಶ್ರೀವೇದಮಯ ಆಯುರ್ವೇದ ಆಸ್ಪತ್ರೆ, ಮಂಗಳೂರು, ಪದವ ಹೈಸ್ಕೂಲ್ ರೋಡ್. ಎಲ್ರಿಗೂ ಕೂಡ ಆಟಿ ಕಷಾಯ ಅಂತ ಕೇಳಿದಿರಿ. ಆಟಿ ಕಷಾಯ ನನ್ನ ಪ್ರಕಾರ ಕುಡಿದು ಇರ್ತೀರಿ. ಅದರ ಕಷಾಯ ಹೇಗೆ ಮಾಡ್ತಾರೆ, ಯಾವ ಮರ ಇದಕ್ಕೆ ಯೂಸ್ ಮಾಡ್ತಾರೆ, ಯಾವ ಕೆತ್ತೆ ಯೂಸ್ ಮಾಡ್ತಾರೆ, ಹಾಗೂ ಎಷ್ಟು ಯೂಸ್ ಮಾಡ್ತಾರೆ ನೋಡಿದ್ದೀರಾ? ಇದೇ ಆ ಕೆತ್ತೆ. ಇದಕ್ಕೆ ಹಾಲೆ ಮರ ಅಂತ ನಾವು ಕರಿತೇವೆ, ಸಪ್ತಪರ್ಣ ಅಂತ ನಾವು ಕರಿತೇವೆ. ಹಾಗೂ ಈ ಸಪ್ತಪರ್ಣದ ಕೆತ್ತೆ ಇದು. ಇದೇ ಹಾಲೆ ಮರದ ಕೆತ್ತೆ ಅಥವಾ ಸಪ್ತಪರ್ಣ ಅಂತ ನಾವು ಸಂಸ್ಕೃತದಲ್ಲಿ ಕರಿತೇವೆ. ಇದು ಇಂಗ್ಲಿಷಲ್ಲಿ ಡೆವಿಲ್ಸ್ ಟ್ರೀ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಈ ಮರ ಏನಿದೆ ತುಂಬಾ ದೊಡ್ಡದಾಗ್ತದೆ, ಹಾಗೂ ಇದರ ಹೂ ಒಂದು ವಿಶೇಷವಾದಂಥ ಒಂದು ಪರಿಮಳ ಕೂಡ ಇದೆ. ಈ ಕೆತ್ತೆ ಇದನ್ನು ನಾವು ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಕಲ್ಲಲ್ಲಿ ಜಜ್ಜಿಯೋ ಮರದ ತುಂಡಿನಲ್ಲಿ ಜಜ್ಜಿಯೋ ಈ ಕೆತ್ತೆಯನ್ನು ತೆಗೆದು ಈ ಕೆತ್ತೆಯನ್ನು ನಾವು ಕ್ಲೀನ್ ಮಾಡಬೇಕು. ಅಂದ್ರೆ ಇದಕ್ಕೆ ಯಾಕೆ ಹಾಲೆ ಮರ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಕೆತ್ತೆಯನ್ನು ತುಂಡರಿಸಿದ್ರೆ ನಿಮಗೆ ಇದರಲ್ಲಿ ಒಂದು ರೀತಿಯಾದಂತಹ ಹಾಲು ಅಥವಾ ನಿಮಗೆ ಇದರಲ್ಲಿ ಕಾಣ್ತದೆ ಬಿಳಿ ಬಣ್ಣದ ಒಂದು ದ್ರವ ಇದರಲ್ಲಿ ಬರ್ತದೆ. ಇದುವೇ ಇದರಲ್ಲಿರುವಂತಹ ಮೆಡಿಸಿನಲ್ ಕ್ವಾಲಿಟೀಸ್ ಇರುವಂತಹ ಒಂದು ಆಲ್ಕಲಾಯ್ಡ್ಸ್ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಔಷಧಿ ಗುಣ ಇರುವಂತಹ ಒಂದು ಮರ. ಈ ಸಪ್ತಪರ್ಣ ಏನಿದೆ, ಈ ಹಾಲೆ ಮರದ ಕೆತ್ತೆ ನಮ್ಮ ತುಳುನಾಡಿನ ಆಟಿ ಅಮಾವಾಸ್ಯೆ ದಿವಸ ಇದನ್ನು ತೆಕ್ಕೊಳ್ಳುವಂಥದ್ದು ನಮ್ಮ ತುಳುನಾಡಿನ ಸಂಸ್ಕೃತಿ. ಯಾಕೆ ಇದು, ಯಾಕೆ ಅಮಾವಾಸ್ಯೆ ದಿವಸ ಕುಡಿಬೇಕು, ಬೇರೆ ದಿವಸ ಕುಡಿಬಾರ್ದು ಅಂತ ಕೇಳುವಂತ ಕೆಲವರು ಇರ್ತಾರೆ. ಅವರಿಗೆ ನಾನು ಹೇಳುವ ಉತ್ತರ ಏನು ಅಂತ ಹೇಳಿದ್ರೆ, ಈ ಅಮಾವಾಸ್ಯೆ ಅಂತ ಹೇಳುವಂಥದ್ದು ಆಟಿ ತಿಂಗಳಲ್ಲಿ ಬರುವಂತ ವಿಶೇಷವಾದಂತ ಒಂದು ದಿನ. ಆಟಿ ಅಂತ ಹೇಳುವಂಥದ್ದೇ ಒಂದು ವಿಶೇಷವಾದಂತ ಒಂದು ತಿಂಗಳು. ಸಂಸ್ಕೃತದಲ್ಲಿ ಇದಕ್ಕೆ ನಾವು ಕರ್ಕಾಟಕ ಮಂತ್ ಅಂತ ನಾವು ಕರಿತೇವೆ. ಈ ಆಟಿ ಅಂತ ಹೇಳಿದ್ರೆ ಅತಿಯಾದಂತ ಮಳೆ ಬರುವಂತದ್ದು ಅಥವಾ ಅತಿಯಾದಂತ ಬಿಸಿಲಿರುವಂಥದ್ದು ಎರಡೂ ಇರುವಂತಹ ಒಂದು ತಿಂಗಳು. ಮಳೆ ಬಂದ್ರೆ ಹೇಗೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇರ್ತದೆ, ಮಳೆ ನಿಲ್ಲೋದೇ ಇಲ್ಲ ಅಂತ ಹೇಳ್ತೇವೆ ನಾವು. ಈ ಮಳೆಗಾಲದಲ್ಲಿ ಏನಾಗ್ತದೆ, ಮನುಷ್ಯನಿಗೆ ಹೊರಗಡೆ ಹೋಗಿ ಏನು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಆಹಾರ ವಸ್ತುಗಳ ಕೊರತೆ ಇರ್ತದೆ, ಅಥವಾ ಆಹಾರ ಸೇವನೆಗೆ ಮಾಡಿಟ್ಟದೆಲ್ಲವೂ ಮುಗ್ದಿರ್ತದೆ. ಅದು ನಮಗೆ ಇವತ್ತಿಗೂ ಕೂಡ ಹಳ್ಳಿಯಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೇವೆ. ಸೊ ಆ ಸಮಯದಲ್ಲಿ ಶರೀರದ ಒಂದು ಏನು ರೋಗ ನಿರೋಧಕ ಶಕ್ತಿ ಅಂತ ನಾವೇನು ಕರಿತೇವೆ ಇದು ತುಂಬಾ ಕಡಿಮೆ ಆಗಿರ್ತದೆ, ಅಥವಾ ಶರೀರಕ್ಕೆ ಬೇಕಾದಷ್ಟು ಏನು ಪೋಷಕಾಂಶಗಳು ಇರೋದಿಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ನಮಗೆ ಕಾಣಿಸಬಹುದು ಅಂತ ಹೇಳುವಂಥದ್ದೇ ಈ ಆಟಿ ತಿಂಗಳಲ್ಲಿ ಇರುವಂತಹ ಒಂದು ವಿಶೇಷವಾದಂತಹ ಒಂದು ಮಹತ್ವ. ಸೊ ಅದಕ್ಕೇನ್ ಮಾಡಬೇಕು, ನಮ್ಮ ಹಿರಿಯರು ಎಷ್ಟೊಂದು ಬುದ್ಧಿವಂತರು, ಅಥವಾ ನಮ್ಮ ಹಿರಿಯರಿಗೆ ಇದರ ಬಗ್ಗೆ ಬಹಳ ಚೆನ್ನಾಗಿ ತಿಳಿದಿರ್ತಾರೆ. ಹಿರಿಯರು ನಮ್ಮ ತುಳುನಾಡಿನಲ್ಲಿ ಅಲಿಖಿತ ನಿಯಮ ಅಂತ ನಾವು ಇದನ್ನು ಹೇಳ್ತೇವೆ. ಬರೆದಿಡದೇ ಇರುವಂತಹ ನಿಯಮಗಳಿದೆಲ್ಲ. ಏನು ಅಂತ ಹೇಳಿದ್ರೆ, ಆಟಿ ಅಮಾವಾಸ್ಯೆ ದಿವಸ ಪಾಲೆದ ಕೆತ್ತದ ಕಷಾಯ ಪರೋಡು ಅಂತ ಹೇಳುವಂಥದ್ದು ತುಳುವಲ್ಲಿ ಒಂದು ಮಾತಿದೆ. ಅಂದ್ರೆ ಆಟಿ ಅಮಾವಾಸ್ಯೆ ದಿವಸ ಈ ಹಾಲೆ ಕೆತ್ತೆ ಕಷಾಯ ಮಾಡಿ ಕುಡಿಬೇಕು. ಈ ಹಾಲೆ ಕೆತ್ತೆ ಕಷಾಯ ಕುಡಿದ್ರೆ ಅವನ ಆರೋಗ್ಯ ಮೇಂಟೈನ್ ಆಗ್ತದೆ ಅಂತ ಹೇಳುವಂಥದ್ದು ನಂಬಿಕೊಂಡು ಬಂದಂತ ಒಂದು ವಿಷಯ. ಇದನ್ನ ಪ್ರಿಪರೇಷನ್ ಹೇಗೆ ಅಂತ ಹೇಳುವಂಥದ್ದು ಎಲ್ಲರಿಗೆ ತಿಳಿದಿರ್ತದೆ. ಆದ್ರೂ ಕೂಡ ಈ ಕೆತ್ತೆಯನ್ನು ತೆಗೆದು ಬೆಳಿಗ್ಗೆ ಕ್ಲೀನ್ ಮಾಡಿ ಇದನ್ನು ಕಲ್ಲಲ್ಲಿ ಜಜ್ಜೆಯೋ ಅಥವಾ ಕಡೆದು ಅದರ ರಸವನ್ನು ತೆಗಿತೇವೆ ನಾವು. ರಸವನ್ನು ತೆಗೆದು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕಾಳು ಮೆಣಸು, ಓಮದ ಕಾಳು ಎಲ್ಲ ಹಾಕಿ ಅದನ್ನು ಸೇವನೆ ಮಾಡಬೇಕು. ಖಾಲಿ ಹೊಟ್ಟೆಗೆ ಸೇವನೆ ಮಾಡಬೇಕು. ಸಪ್ತಪರ್ಣ ಉಷ್ಣಕಾರಕ ಅಂತ ನಾವು ಹೇಳ್ತೇವೆ. ಈ ಉಷ್ಣ ಇರುವಂಥದ್ದು ಅಂದ್ರೆ ತುಂಬಾ ಇದು ಹೀಟ್ ಅಂತ ಹೇಳುವಂಥದ್ದು ಮಾತಿದೆ. ಅದಕ್ಕೆ ಮೆಂತೆ ಗಂಜಿ, ಅದರ ಜೊತೆಗೆ ಮೆಂತೆ ಶರೀರಕ್ಕೆ ತಂಪು ಮಾಡ್ತದೆ. ಈ ಮೆಂತೆ ಗಂಜಿಯನ್ನು ಕೂಡ ಇದರ ಜೊತೆಗೆ ಸೇವನೆ ಮಾಡಬೇಕು. ಬೆಳಿಗ್ಗೆ ಹೋಗಿ ಕಲ್ಲಲ್ಲಿ ಜಜ್ಜಿ ತೆಗೆದು ಇದರ ಕೆತ್ತೆಯನ್ನು ತೆಗೆದು ಮನೆಗೆ ತಕೊಂಡು ಬಂದು ಕ್ಲೀನ್ ಮಾಡಿ ಅದರ
ರಸ ಅಥವಾ ಕಷಾಯ ಪ್ರಿಪೇರ್ ಮಾಡಿಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುಡಿಬೇಕು. ಅದಾದ್ಮೇಲೆ ಮೆಂತೆ ಗಂಜಿ ತಕ್ಕೊಳ್ಳಿ. ಅದಾಗಿ ಒಂದು ಅರ್ಧ ಗಂಟೆ 1 ಗಂಟೆ ಅಷ್ಟೊತ್ತು ಆಹಾರ ಏನು ಸೇವನೆ ಮಾಡಬಾರದು ಅಂತ ಹೇಳುವಂಥದ್ದು ನಮ್ಮಲ್ಲಿ ತಿಳಿದಿರುವಂತಹ ಒಂದು ವಿಷಯ. ನಿಮಗೆಲ್ಲರಿಗೂ ಕೂಡ ಆಟಿ ಅಮಾವಾಸ್ಯೆಯ ಶುಭಾಶಯಗಳು ಹೌದು. ಆಟಿ ತಿಂಗಳಲ್ಲಿ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಆಟಿಯಲ್ಲಿ ಬರುವಂತಹ ರೋಗ ರುಜಿನಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಇದಕ್ಕೆ ಈ ಆಟಿ ಅಮಾವಾಸ್ಯೆ ಅಂತ ಹೇಳುವಂತಹ ಒಂದು ದಿವಸದಲ್ಲಿ ಮಾಡಿದಂತಹ ಆಟಿ ಕೆತ್ತೆ ಕಷಾಯ ಕುಡಿದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು.